ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವಿವತ್ತು 6ನೇ ತರಗತಿಯ 3ನೆಯ ಪದ್ಯವಾಗಿರುವಂತಹ ನೀ ಹೋದ ಮರುದಿನ ಎಂಬ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯವನ್ನು ಬರೆದಿರುವಂತಹ ಕವಿಯ ಹೆಸರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್. ಈ ಪದ್ಯವನ್ನು ಬರೆದಿರುವಂತಹ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರು 1943ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರು ಎಲ್ಲಿ ಜನಿಸ್ತಾರೆ? ಕಲಬುರಗಿ ಜಿಲ್ಲೆಯ ಅಥವಾ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ. ಚಿತ್ತಾಪುರ ತಾಲೂಕಿನ ಯಾವ ಊರಿನಲ್ಲಿ? ಶಂಕರವಾಡಿ ಅಂತ ಹೇಳುವಂತಹ ಊರಿನಲ್ಲಿ, ಅಂದರೆ ಶಂಕರವಾಡಿ ಅಂತ ಹೇಳುವಂತಹ ಒಂದು ಹಳ್ಳಿ ಅಥವಾ ಗ್ರಾಮದಲ್ಲಿ ಜನಿಸ್ತಾರೆ. ಯಾವ ವರ್ಷದಲ್ಲಿ ಜನಿಸ್ತಾರೆ? 1943ರಂದು ಜನಿಸ್ತಾರೆ. ಯಾರು ಜನಿಸ್ತಾರೆ? ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರು ಜನಿಸ್ತಾರೆ. ಹಾಗೆ ಇವರ ತಂದೆ ತಾಯಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ತಂದೆ ಧಳಪ್ಪ ವಾಲಿಕಾರ್ ಮತ್ತು ತಾಯಿ ಸಾಬವ. ತಂದೆಯ ಹೆಸರೇನು? ಧಳಪ್ಪ ವಾಲಿಕಾರ್. ಹಾಗೆ ತಾಯಿಯ ಹೆಸರು ಸಾಬವ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA PhD ಪಡೆದ ಇವರು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನೋಡಿ, ಇವರು ಕನ್ನಡದಲ್ಲಿ MA ಪದವಿಯನ್ನು ಪೂರ್ಣಗೊಳಿಸಿ ಆಮೇಲೆ PhD ಅನ್ನು ಕೂಡ ಮಾಡ್ತಾರೆ. PhD ಬಂದ ನಂತರನೇ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡುವಂಥದ್ದು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅಂತ ಹೇಳಿ ಅವರು ಕರೆಸಿಕೊಳ್ಳುವಂಥದ್ದಾಗುತ್ತೆ. ಹಾಗೆ ಅವರು ಏನು ಮಾಡ್ತಾರೆ? PhD ಪದವಿಯನ್ನು ಪಡ್ಕೊಂಡ ಮೇಲೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಏನು ಮಾಡ್ತಾರೆ? ಪ್ರಾಧ್ಯಾಪಕರಾಗಿ ತನ್ನ ಕಾರ್ಯವನ್ನ ಮಾಡ್ತಾರೆ. ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುವಂತಹ ಕೆಲಸವನ್ನು ಮಾಡಿ ಮತ್ತೆ ನಿವೃತ್ತಿಯನ್ನ ಹೊಂದುತ್ತಾರೆ. ಹಾಗೆಯೇ ಇವರು ಬರೆದಿರುವಂತಹ ಕವನ ಸಂಕಲನಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ದಲಿತ ಬಂಡಾಯದ ಹಿನ್ನೆಲೆಯಲ್ಲಿ ಮರದ ನೀರಿನ ಗಾಳಿ, ಪ್ಯಾಂಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಮುಂತಾದ ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಹಾಗೆಯೇ ಇವರು ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಹುತ್ತದಲ್ಲಿ ಕುದ್ದವರ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. ಯಾವ ರೀತಿಯ ಕಥಾ ಸಂಕಲನಗಳು? ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಹಾಗೆಯೇ ಹುತ್ತದಲ್ಲಿ ಕುದ್ದವರ ಕಥೆಗಳು ಅಂತ ಹೇಳುವಂತಹ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೆ ಇವರು ಬರೆದಿರುವಂತಹ ಮಹಾಕಾವ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಮಹಾಕಾವ್ಯಗಳು ಯಾವುದೆಲ್ಲ? ವ್ಯೋಮ ವ್ಯೋಮ, ಸುನೀತಂಗಳ ಸುಖಾವ್ಯಾಮೃತ ಮುಂತಾದ ಮಹಾಕಾವ್ಯಗಳು ಯಾವುದೆಲ್ಲ? ವ್ಯೋಮ ವ್ಯೋಮ, ಸುನೀತಂಗಳ ಮಹಾಕಾವ್ಯಾಮೃತ ಅಥವಾ ಸುನೀತಂಗಳ ಸುಖ ವ್ಯಾಮೃತ, ಸುನೀತಂಗಳ ಸುಖಾವ್ಯಾಮೃತ ಅಂತ ಹೇಳುವಂತಹ ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಟೊಂಕದ ಕೆಳಗಿನ ಜನ, ನರಭಕ್ಷಕ ರಾಜನ ಕಥೆ, ತಲೆ ಹಾಕುವವರು ಎಂಬ ನಾಟಕಗಳೊಂದಿಗೆ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ. ಸಾಹಿತ್ಯ ಲೋಕವನ್ನು ಯಾವ ರೀತಿ ಶ್ರೀಮಂತಗೊಳಿಸಿದ್ದಾರೆ? ಮಹಾಕಾವ್ಯಗಳನ್ನು ಬರೆಯುವುದರ ಮೂಲಕ ಶ್ರೀಮಂತಗೊಳಿಸಿದ್ದಾರೆ. ಹಾಗೆಯೇ ಇವರು ನಾಟಕಗಳನ್ನು ಬರೆಯುವುದರ ಮೂಲಕ ಶ್ರೀಮಂತಗೊಳಿಸಿದ್ದಾರೆ. ಯಾವ ರೀತಿಯ ನಾಟಕಗಳು? ಟೊಂಕದ ಕೆಳಗಿನ ಜನ, ಹಾಗೆಯೇ ನರಭಕ್ಷಕ ರಾಜನ ಕಥೆ, ಹಾಗೆ ತಲೆ ಹಾಕುವವರು ಅಂತ ಹೇಳುವಂತಹ ನಾಟಕಗಳನ್ನು ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು, ಗೌರವಗಳು ಯಾವುದೆಲ್ಲ? ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಈ ಪ್ರಸ್ತುತ ಕವಿತೆಯನ್ನ ಅಂತ ಯಾವ ಕವಿತೆ? ನೀ ಹೋದ ಮರುದಿನ ಅಂತ ಹೇಳುವಂತಹ ಈ ಒಂದು ಪ್ರಸ್ತುತ ಕವಿತೆಯನ್ನ ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಕಾವ್ಯ? ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಈ ಒಂದು ಪದ್ಯ ಭಾಗದಲ್ಲಿ ಪ್ರವೇಶ ಭಾಗವನ್ನು ನಾವೀಗ ತಿಳ್ಕೊಳ್ಳೋಣ. ಹೊಸಗನ್ನಡ ಸಾಹಿತ್ಯವು ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯ, ಮಹಿಳಾ ಸಾಹಿತ್ಯ ಎಂಬ ವಿವಿಧ ದೃಷ್ಟಿಕೋನಗಳಲ್ಲಿ ಬೆಳೆದು ಬಂದಿದೆ. ನೋಡಿ, ಸಾಹಿತ್ಯದಲ್ಲಿ ಹಳೆಗನ್ನಡ ಸಾಹಿತ್ಯವು ಕೂಡ ಇರುತ್ತೆ,
ಹಾಗೆಯೇ ನಡುಗನ್ನಡ ಸಾಹಿತ್ಯ ಕೂಡ ಇರುತ್ತೆ, ಹಾಗೆಯೇ ಹೊಸಗನ್ನಡ ಸಾಹಿತ್ಯ ಕೂಡ ಇರುತ್ತೆ. ಈ ಸಾಹಿತ್ಯದಲ್ಲಿ ಬೇರೆ ಬೇರೆ ರೀತಿಯ ಸಾಹಿತ್ಯಗಳನ್ನು ನಾವು ಹೊಸಗನ್ನಡದಲ್ಲಿ ಕೂಡ ಕಾಣಬಹುದು. ಹೊಸಗನ್ನಡದಲ್ಲಿ ದಲಿತ ಸಾಹಿತ್ಯ, ಹಾಗೆಯೇ ವಚನ ಸಾಹಿತ್ಯ ವಚನಕಾರರು ಬರೆದಿರುವಂಥದ್ದು, ಅವುಗಳು ವಚನ ರೂಪದಲ್ಲಿರುವಂಥದ್ದು. ಬಸವಣ್ಣನವರ ವಚನಗಳಿರ್ಬೋದು, ಹಾಗೆಯೇ ಅಕ್ಕ ಮಹಾದೇವಿಯವರ ವಚನಗಳಿರ್ಬೋದು. ವಚನಕಾರರು ಬರೆದಿರುವಂತಹ ಸಾಹಿತ್ಯ ಎಲ್ಲ ವಚನ ಸಾಹಿತ್ಯ ಆಗುತ್ತೆ. ಹಾಗೆಯೇ ದಾಸ ಸಾಹಿತ್ಯ ಅಂತ ಬರುತ್ತೆ. ದಾಸರು ಬರೆದಿರುವಂತಹ ಸಾಹಿತ್ಯಗಳು, ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ಇವರು ಬರೆದಿರುವಂತಹ ಸಾಹಿತ್ಯಗಳೆಲ್ಲ ದಾಸ ಸಾಹಿತ್ಯ. ಹಾಗೆಯೇ ಇಲ್ಲಿ ನಾವು ದಲಿತ ಸಾಹಿತ್ಯದ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಡಾಕ್ಟರ್ ಚೆನ್ನಣ್ಣ ವಾಳಿಕಾರ್ರವರು ದಲಿತ ಸಾಹಿತ್ಯದ ಬಗ್ಗೆ ಬರೆದಿದ್ದಾರೆ. ದಲಿತರು ತಮ್ಮ ಬದುಕಿನ ಶೋಷಣೆ ನೋವುಗಳನ್ನು ಹಾಡಾಗಿ ಹೊಮ್ಮಿಸಿದ್ದೇ ದಲಿತ ಸಾಹಿತ್ಯ. ಅಂದರೆ ಕೆಳವರ್ಗದವರು, ಬಡವರು, ದಲಿತರು ಅವರ ನೋವುಗಳನ್ನು, ಕಷ್ಟಗಳನ್ನು ಹಾಡಿನ ರೂಪದಲ್ಲಿ ಬರೆದಿರುವಂಥದ್ದು ಯಾವ ಸಾಹಿತ್ಯ? ದಲಿತ ಸಾಹಿತ್ಯ. ಸ್ವಾತಂತ್ರ್ಯ, ಸಂವಿಧಾನ ಬಂದರೂ ನಮ್ಮ ಬದುಕು ಇನ್ನೂ ಬದಲಾಗಲಿಲ್ಲ ಎಂಬ ನೋವಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ, ನಮಗೆ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒದಗಿಸಿದ್ರೂ ಕೂಡ ಇನ್ನೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ, ಸರಿಯಾದ ಸಂವಿಧಾನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಲ್ಲ ಅಂತ ಹೇಳುವಂತಹ ಒಂದು ನೋವುಗಳನ್ನು ಇಲ್ಲಿ ಕವಿಯವರು ಬರೆದಿದ್ದಾರೆ. ಬದಲಾವಣೆಯ ಗಾಳಿ ಬೀಸಲಿ, ಬದುಕು ಹಸನಾಗಲಿ ಎಂಬ ಆಶಯವನ್ನ ಈ ಕವಿತೆ ಹೊಂದಿದೆ. ಅಂದ್ರೆ ದಲಿತರ ಜೀವನದಲ್ಲಿ ಬದಲಾವಣೆಯ ಒಂದು ಗಾಳಿ ಬೀಸಬೇಕು, ಅವರ ಬದುಕು ಹಸನಾಗಬೇಕು, ಒಳ್ಳೆಯ ಜೀವನವನ್ನ ಅವರು ಕಾಣಬೇಕು, ಸಂತೋಷದ ಜೀವನವನ್ನ ಅವರು ನಡೆಸಬೇಕು ಅಂತ ಹೇಳುವಂಥ ಒಂದು ಆಶಯವನ್ನ ಈ ಒಂದು ಕವಿತೆಯಲ್ಲಿ ಕವಿಯವರು, ಅಂದರೆ ಯಾರು? ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ರವರು ಆಶಿಸುತ್ತಾರೆ ಅಥವಾ ಬಯಸುತ್ತಾರೆ. ಈಗ ನಾವು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಪದ್ಯವನ್ನ ನಾವು ತಿಳ್ಕೊಳ್ಳುವಾಗ ಮೊದಲಿಗೆ ಪೂರ್ಣ ಪದ್ಯವನ್ನು ನಾನು ಒಂದ್ಸಲ ಓದಿ ಹೇಳ್ತೀನಿ, ನಂತರ ನಾವು ಅದರ ಒಂದು ವಿವರಣೆಯನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನುತನ ಬರಲಿಲ್ಲ ಒಬ್ಬ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ಕೇಕುವುದು ತಪ್ಪಿಲ್ಲ ನಮಗ. ಹೋದಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರೆ ಒಳಗ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು ತರತರದ ನೋವುಗಳು ನಮಗ. ತಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು. ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಹೋಗ್ಬಾರೋ ದಾರಿಯಲ್ಲಿ ಅಡುಗಲ್ಲುಗಳು ಸೇರಿ ಮುಳುಕಲ್ಲು ಹಾಸ್ಯಾವ ಪೂರ. ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡೆದಾರ ಟಾರ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದಕ್ಕೂ ಮಿತಿಯುಂಟು ಇಲ್ಲಿ. ತಾಳಿಯೂ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೋ ಬಡಜೀವಿ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ ಹೊತ್ತಿಗಳು ಹೊತ್ತಾವ ಜೋರ. ರೋಡಿಗಿದ್ದವರೆಲ್ಲ ವಾಡ್ಯಾಗ ಕುಂತಾರ ಇನ್ನಿಲ್ಲ ನಮದಾರಿ ದೂರ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ. ಅಷ್ಟು ಒದ್ದಾಡಿದಕ್ಕೆ ಹಿಂಗೈತೆ ನಂಬದುಕು ತಿಳಿಯಿತೆ ಈಗ್ಲಾದ್ರೂ ತಮ್ಮ. ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾತೋ ಬಾಬಾ ಸಾಹೇಬ. ಮಕ್ಕಳೇ, ಈ ಪದ್ಯವನ್ನು ಈಗಾಗಲೇ ನೀವು ಕೇಳಿದ್ದೀರಾ. ನಿಮ್ಮ ಪಠ್ಯ ಪುಸ್ತಕವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಾನು
ಹೇಳುವಂತಹ ಮಾತುಗಳನ್ನು ಆ ಒಂದು ಪದ್ಯ ಭಾಗವನ್ನು ಓದುವಾಗ ಗಮನಿಸಿ ಆ ಅರ್ಥವನ್ನು ನೀವು ತಿಳ್ಕೊಳ್ಬೇಕು ಮಕ್ಕಳೇ. ಇವತ್ತು ಈ ಒಂದು ಪದ್ಯವನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ಉಳಿದಿರುವ ವಿಷಯವನ್ನು ನಾವು ಮುಂದುವರಿಸಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.